ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತ ನಾನು ನಿಮಗೆ ತೋರಿಸ್ತಕ್ಕಂಥ ರೆಸಿಪಿ ಏನಂದ್ರ ಬೆಳಗಿನ ನಾಷ್ಟಾ ರೆಸಿಪಿ ತೊಗೊಂಬಂದಿ ನೋಡ್ರಿ. ಒಂದು ಚುರ್ಮರಿ ಸೂಸ್ಲಾ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಒಂದು ರೀತಿ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಪಿಕ್ಚರ್ ಒಳಗೆ ಏನು ಹೀರೋಗಳಿಗೆ ಫ್ಯಾನ್ಸ್ ಇರ್ತಾರಲ್ಲ, ಆ ಥರ ನಮ್ಮ ಈ ಉತ್ತರ ಕರ್ನಾಟಕ ಚುರ್ಮರಿ ಸೂಸ್ಲಾ ಮತ್ತು ಗಿರ್ಮಿಟಕ್ಕೆ ಅದರದ್ದೇ ಆದ ಒಂದು ಫ್ಯಾನ್ಸ್ ಇರ್ತಾರಂತ ಹೇಳ್ಬೋದು. ಯಾಕಂದ್ರೆ ಇದು ಅಷ್ಟು ರುಚಿಯಾಗಿರುತ್ತೆ ನೋಡ್ರಿ. ಕರ್ನಾಟಕ ಹೋದ್ವಿ ಅಂದ್ರೆ ಫುಲ್ ಏನಿರ್ತಲ್ಲ, ಬೆಳಗ್ಗೆನೂ ಆತ್ರು ಸಾಯಂಕಾಲ ಯಾವಾಗ ತಿಂದರೂ ಬೇಸರ ಆಗಲ್ಲ ಚುರ್ಮರಿ ಸೂಸ್ಲಾ. ಇವತ್ತು ನಾನು ಅದನ್ನು ತೋರಿಸ್ಬೇಕಂತ ಅನ್ಕೊಂಡೀನಿ. ಬರೀ ಏನೇನು ಬೇಕಂತ ನೋಡೋಣ. ಮೊದಲಿಗೆ ಇಲ್ಲಿ ನೋಡ್ರಿ, ನಾನು ಚುಮ್ಮರಿ ತೊಗೊಂಡಿನಿ. ಇದನ್ನು ನಾವು ಪಳ್ಳು ಚುಮ್ಮರಿ ಅಂತ ಕರಿತೀವಿ. ಇನ್ನೊಂದು ಬೆಳಗಾವಿ ಚುಮ್ಮರಿ ಅಂತ ಬರುತ್ತೆ, ಅದನ್ನು ನಾನು ಮತ್ತೆ ಯಾವಾಗಾದ್ರೂ ತೋರಿಸ್ತೀನಿ ರೆಸಿಪಿ. ಅದಾದಮೇಲೆ ಒಂದು 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಲ್ಲ ಮತ್ತು ಹಸಿ ಮೆಣಸಿನ್ಕಾಯಿ ಖಾರನ ತೊಗೊಂಡಿನಿ ನಾನಿಲ್ಲಿ. ಇಷ್ಟೇ ನೋಡ್ರಿ, ಜಾಸ್ತಿ ಏನು ಬೇಕಾಗಿಲ್ಲ. ಮೊದಲಿಗೆ ಇಲ್ಲಿ ಐತಲ್ಲ ಚುರ್ಮರಿನ ತೋಯಿಸ್ಕೋಬೇಕಾಗತ್ತೆ. ಸೊ ಚುರ್ಮರಿನ ನಾನೊಂದು ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೋತೀನಿ ನೋಡ್ರಿ. ಚುರ್ಮರಿ ಮುಳುಗುವಷ್ಟಾದ್ರೆ ನೀರು ಸಾಕು. ಮತ್ತು ಇನ್ನೊಂದಂದ್ರೆ ಇದನ್ನು ಎಷ್ಟೊತ್ತು ನೆನೆಸಿಡ್ಬೇಕಪ್ಪ ಅಂತಂದ್ರೆ ಭಾಳ ಹೊತ್ತು ಇದನ್ನು ನೆನೆಸೋದು ಬೇಕಾಗಂಗಿಲ್ಲ. ಯಾಕಂದ್ರೆ ಚುರ್ಮರಿ ನೋಡ್ತಿರಲ್ಲ ನೀವು, ಆವಾಗಲೇ ಹೇಳ್ದಂಗೆ ಇದು ಪಳ್ಳು ಚುಮ್ಮರಿ ಇರುತ್ತೆ. ಸೊ ಜಾಸ್ತಿ ಟೈಮ್ ತೊಗೊಳಲ್ಲ. ಜಸ್ಟ್ ನೀರೊಳಗೆ ಹಾಕಿ ಏನೈತೆ ನೋಡ್ರಿ, ಒಂದು 2 ಸಲ ಹಿಂಗೆ ಮುಳುಗಿಸ್ಬಿಟ್ಟು ತೆಗೆದ್ಬಿಟ್ರೆ ಫುಲ್ ಏನೈತಲ್ಲ ನೆನೆದು ಬಿಡುತ್ತೆ ಚುರ್ಮರಿ. ಮತ್ತು ಇದು ಭಾಳ ತಿನ್ನಾಕ ಫುಲ್ ಒಂಥರ ಹೂವಿನಷ್ಟು ಮೃದು ಬರುತ್ತೆ ತಿನ್ನಾಕ. ಹಾಗಾಗಿ ಚುಮ್ಮರಿ ಟೇಸ್ಟ್ ಮಾತ್ರ ಅಲ್ಲ, ಮೆತ್ತಗೆ ಭಾಳ ಇರುತ್ತೆ. ಹಾಗಾಗಿ ಎಲ್ಲರೂ ಪಡದೇ ಇರೋರು ಯಾರೂ ಇಲ್ಲ ಅಂತ ಹೇಳ್ಬೋದು. ಈ ರೀತಿ ಇವಾಗ ನಾನು ಒಂದು ಸೈಡಿಗೆ ತೆಗೆದು ಇಟ್ಕೊಂಡ್ಬಿಡ್ತೀನಿ ನೋಡ್ರಿ. ಚುಮ್ಮರಿನ ಈ ರೀತಿ ಮೊದಲೇ ತೊಯ್ಸಿಟ್ಕೊಂಡ್ಬಿಟ್ಟಿವಿ ಅಂದ್ರೆ ನಾವು ಒಗ್ಗರಣೆ ಏನು ರೆಡಿ ಮಾಡ್ತೀವಿ ನೋಡ್ರಿ, ಮಾಡೋಷ್ಟಿಗೆ ಏನೈತಲ್ಲ ಅದು ಪೂರ್ತಿ ನೆನೆದು ಬಿಡುತ್ತೆ. ಈ ರೀತಿ ಐತಲ್ಲ ಅದ್ರೊಳಗಿನ ನೀರೆಲ್ಲನೂ ಐತಲ್ಲ ತೆಗೆದು ಆಮೇಲೆ ಏನೈತೆ ನೋಡ್ರಿ ಸೈಡಿಗೆ ಇಟ್ಕೊರಿ. ನೀವು ನೀರು ಏನಾರ ಇಟ್ಕೊಂಡ್ಬಿಟ್ರೆ ಅದು ಚುರ್ಮರಿ ಸೂಸ್ಲ ಆಗಂಗಿಲ್ಲ. ಆಮೇಲೆ ಏನೈತಲ್ಲ ಗಂಜಿ ಥರ ಕಿಚಿಡ್ಯಾಗಿ ಹೋಗ್ಬಿಡುತ್ತೆ. ಈ ಕಡೆ ನೋಡ್ರಿ, ಒಂದು ಗ್ಯಾಸ್ನ ಆನ್ ಮಾಡ್ಕೊಂಡು ಪ್ಯಾನ್ ತೊಗೊಂಡಿನಿ. ಪ್ಯಾನ್ಗೊಳಗೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆನ ಹಾಕ್ಕೊಳತ್ತೀನಿ ನಾನು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊರಿ. ಅದಾದಮೇಲೆ ಉಳ್ಳಾಗಡ್ಡಿ ಹಾಕ್ಕೊರಿ. ನಾನು ಉಳ್ಳಾಗಡ್ಡಿ ಮತ್ತು ಟೊಮಾಟೋನ ಏನೈತೆ ನೋಡ್ರಿ 2 ತೊಗೊಂಡಿನಿ. ಯಾಕಂದ್ರೆ ಒಂಚೂರು ಒಗ್ಗರಣೆ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಸುಸ್ಲಕ್ಕೆ ತಿನ್ನಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು 2 ಹಾಕ್ಕೊಂಡಿನಿ. ಉಳ್ಳಾಗಡ್ಡಿ ಇಲ್ಲಿ ನೀವು ನೋಡ್ತಿರ್ಬೋದು ಸ್ವಲ್ಪ ಬೇಯ್ತು ನೋಡ್ರಿ. ಬೇಯ್ದ ಮೇಲೆ ಏನೈತಲ್ಲ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೈತೆ ನೋಡ್ರಿ ಟೇಸ್ಟ್ ಭಾಳ ಕೊಡುತ್ತೆ. ಸೊ ಹಾಗಾಗಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ನೋಡ್ರಿ ಮಿಕ್ಸ್ ಐತಿ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಕರಿಬೇವಿನ ಸೊಪ್ಪು ನಾನು ಇಲ್ಲಿ ಕಟ್ ಮಾಡಿ ತೊಗೊಂಡಿನಿ. ಯಾಕಪ್ಪ ಅಂದ್ರೆ ನಮ್ಮ ಮನೆಯೊಳಗೆ ಮಕ್ಕಳು ಕರಿಬೇವಿನ ಸೊಪ್ಪು ಏನೈತೆ ನೋಡ್ರಿ ಎತ್ತಿಟ್ಟು ತಿಂತಾರೆ. ಆಮೇಲೆ ತಿನ್ನುವಾಗೆಲ್ಲ ಹಾಕಿದ್ದು ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಪೂರ್ತಿ ಸಣ್ಣಾಗಿ ಕಟ್ ಮಾಡಿ ತೊಗೊಂಡಿನಿ ಇಲ್ಲಿ. ಇವಾಗ ನೋಡ್ರಿ ಇಲ್ಲಿ ಬೇಯ್ತು ಕರಿಬೇವಿನ ಸೊಪ್ಪು ಏನೈತಲ್ಲ ಸ್ವಲ್ಪ ಮಿಕ್ಸ್ ಆದ ತಕ್ಷಣ ಒಂದು 2 ಸ್ಪೂನಷ್ಟು ಏನೈತಿ 2 ಚಮಚ ಹಸಿ ಖಾರನ ಯೂಸ್ ಮಾಡತ್ತೀನಿ ನಾನು. ಮೆಣ್ಸಿಕಾಯಿ ಬೇಕಂದ್ರೆ ನೀವು ಈ ಜಾಗಕ್ಕೆ ಮೆಣ್ಸಿಕಾಯಿನ ಹಾಕ್ಕೋಬೋದು ನೋಡ್ರಿ. ನಾ ಆವಾಗಲೇ ಹೇಳ್ದಂಗೆ ಸೇಮ್ ಮೆಣ್ಸಿಕಾಯಿನ ಹಾಕಿದ್ರೆ ಪೂರ್ತಿ ಎತ್ತಿಟ್ಟು ತಿಂತಾರೆ. ಸೊ ಹಾಗಾಗಿ ಹಸಿ ಮೆಣ್ಸಿಕಾಯಿ ಖಾರ ತೊಗೊಂಡಿನಿ ನಾನು. ಅದಾದಮೇಲೆ ಟೊಮಾಟೊ ಹಣ್ಣು ಏನೈತೆ ನೋಡ್ರಿ ಇವಾಗ ಸೇರಿಸ್ಕೊಳತ್ತೀನಿ. ಟೊಮಾಟೊ ಹಣ್ಣು ಏನೈತೆ ನೋಡ್ರಿ ಸೇರಿಸಿದ ತಕ್ಷಣ ಏನಾದ್ರು ಜಲ್ದಿನೇ ಏನೈತಲ್ಲ ಮೆತ್ತಗಾಗುತ್ತೆ. ಯಾಕಂದ್ರೆ ಅದು ಬೇರೆ ಇದು ಜವಾರಿ ಟಮಾಟೆ ಹಣ್ಣಿತ್ತು. ಆ ಟೊಮಾಟೊ ಹಣ್ಣು ಮಿಕ್ಸ್ ಆದಮೇಲೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಒಂದು ಅರ್ಧ ಸ್ಪೂನಷ್ಟು ಏನಿಲ್ಲ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ನಿಮಗೆ ಎಷ್ಟು ಟೇಸ್ಟ್ ಬೇಕು ನೋಡ್ಕೊರಿ. ಒಂದು ಅರ್ಧ ಇಂಚಷ್ಟು ತೊಗೊಂಡಿನಿ ನಾನು. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡು ಬಿಡೋನು. ಯಾಕಂದ್ರೆ ಉಪ್ಪು ಬೆಲ್ಲ ಎರಡೂ ಒಟ್ಟಿಗೆ ಸೇರಿಸೋದ್ಲಿಂತ್ರ ಏನೈತೆ ನೋಡ್ರಿ ಸ್ವಲ್ಪ ಜಲ್ದಿನೇ ಏನೈತಲ್ಲ ಬೇಯ್ತೈತೆ ಅದು. ಬೆಳಗ್ಗೆ ಅಂತಿಲ್ಲ, ನಮ್ಮ ಕಡೆ ಯಾವಾಗ ಹೇಳ್ರಿ ನೋಡು ಈ ಸೂಸ್ಲಾ ಮಾಡಿಬಿಡ್ತೀನಿ ಅಂತಂದ್ರೆ ಎಲ್ಲರೂ ಖುಷಿಯಿಂದ ತಿಂತಾರೆ. ಸೂಸ್ಲಾ ಈ ಟೈಮಿಗೆ ಯಾಕೆ ನಾಷ್ಟ ಅನ್ನಂಗಿಲ್ಲ. ಯಾಕಂದ್ರೆ ಸೂಸ್ಲದ ರುಚಿನ ಅಷ್ಟಿರುತ್ತೆ. ನೀವು ಒಂದ್ಸರಿ ಮಾಡಿದಾಗ ನೋಡ್ರಿ ನಿಮಗೂ ಏನೈತಲ್ಲ ಮತ್ತೆ ಮತ್ತೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಆಲ್ಮೋಸ್ಟ್ ನೋಡ್ತಿರ್ಬೋದು ನೀವು ಇಲ್ಲಿ ಏನೈತಲ್ಲ ಒಗ್ಗರಣೆ ಏನೈತಲ್ಲ ರೆಡಿ ಆಗೋಯ್ತು ನಮ್ದು. ಇಷ್ಟ ಆದ್ ನೋಡ್ರಿ, ಜಾಸ್ತಿ ಟೈಮ್ ಏನು ತೊಗೊಳಂಗಿಲ್ಲ ಅದು. ಇಷ್ಟ ಆದ್ರೆ ಪರ್ಫೆಕ್ಟ್ ಆಯಿತು. ಇವಾಗ ಇದನ್ನ ಏನೈತೆ ನೋಡ್ರಿ ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು ಒಂಚೂರು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇವಾಗೇನು ಅವಾಗಲೇ ಏನು ನಾನು ನೆನೆಸಿಟ್ಟಿದ್ದು ನೋಡ್ರಿ ಚುರ್ಮರಿ. ಸೊ ಅದಕ್ಕೆ ಇದನ್ನು ಸೇರಿಸ್ಕೊಂಡ್ಬಿಟ್ರೆ ಸೂಸ್ಲ ಏನೈತಲ್ಲ ರೆಡಿ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ಕಾಣ್ಸಕತ್ತೈತಿ ನೋಡ್ರಿ ಚುರ್ಮರಿ ಸೂಸ್ಲಕ್ಕೆ ಏನೈತಲ್ಲ ಚುರ್ಮರಿ ನೆನೆದು ಈ ರೀತಿ ಐತಿ. ಇವಾಗ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಬಿಡೋನು. ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಸೂಸ್ಲ ಏನೈತಲ್ಲ ಜಲ್ದಿನೇ ರೆಡಿ ಆಗಿಬಿಡುತ್ತೆ. ಇನ್ನೊಂದು ವಿಶೇಷ ಏನಂತಂದ್ರೆ ನಮಗೆ ಈ ಸೂಸ್ಲ ಯಾಕೆ ಇಷ್ಟ ಅಂತಂದ್ರೆ ಆಲ್ಮೋಸ್ಟ್ ಚುರ್ಮರಿ ಊರ ಕಡೆ ಎಲ್ಲ ನಾವು ಇದೇ ಚುರ್ಮರಿನ ಯೂಸ್ ಮಾಡ್ತೀವಿ. ಬಟ್ ನಮಗೆ ಇಲ್ಲಿ ಗೋವಾ ಒಳಗೆ ಈ ಚುರ್ಮರಿ ಸಿಗೋದು ಸ್ವಲ್ಪ ಕಷ್ಟ. ಸಿಗಂಗೇ ಇಲ್ಲ ಅಂತ ಏನಿಲ್ಲ, ಬಟ್ ಅವಾಗ ಬರುತ್ತೆ. ಬಟ್ ಯಾವಾಗ ಬರುತ್ತೆ ಅವಾಗ ತೊಗೊಂಡ್ಬಿಡ್ತೀವಿ. ಬಟ್ ಜಾಸ್ತಿ ಅಂದ್ರೆ ಏನಂದ್ರೆ ಊರ ಕಡೆನೇ ಒಂದೊಂದು ಚೀಲನ ತರಿಸಿರ್ತೀವಿ.
ಬಟ್ ಆ ಚೀಲ ಖಾಲಿ ಆಗೋವರೆಗೂ ಏನೈತೆ ನೋಡ್ರಿ, ಈ ಚುರ್ಮರಿ ಸೂಸ್ಲ, ಈ ಗಿರ್ಮಿಟ್, ಕಚ್ಚಾ ಚುರ್ಮರಿ ಅಂತೇಳಿ ಒಟ್ಟು ಯಾವ್ದಾರ ಒಂದು ರೀತಿ ಚುರ್ಮರಿ ಯೂಸ್ ಮಾಡೋದ ಖರೆ. ಬಟ್ ಬೇರೆ ಬೇರೆ ರೀತಿ ಮಾಡಿ ಆ ಚೀಲ ಖಾಲಿ ಮಾಡೋವರೆಗೂ ಬಿಡಂಗಿಲ್ಲ. ಅಷ್ಟು ರುಚಿ ಆಗತ್ತೆ ಈ ಚುರ್ಮರಿ. ಸೊ ಇವಾಗ ನೋಡ್ತಿರ್ಬೋದು ಒಗ್ಗರಣೆ ಎಲ್ಲ ಮಿಕ್ಸ್ ಆದ್ಮೇಲೆ ಇಲ್ಲಿ ಲಾಸ್ಟಲ್ಲಿ ಏನೈತೆ ನೋಡ್ರಿ, ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನ ಹಾಕ್ಕೊಳಕತ್ತೀನಿ ನಾನು. ಒಂದು 2 ಸ್ಪೂನ್ ಏನೈತಲ್ಲ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಲಾಸ್ಟಿಗೆ ಈ ಚುರ್ಮರಿಗೆ ಪುಟಾಣಿ ಹಿಟ್ಟಿಲ್ಲ ಅಂದ್ರೆ ಅದಕ್ಕೊಂದೇನು ಕಳನೇ ಬರಂಗಿಲ್ಲ ನೋಡ್ರಿ. ಯಾಕಂದ್ರೆ ಪುಟಾಣಿ ಹಿಟ್ಟು ಹಾಕೋಲಿಂತ್ರ ಟೇಸ್ಟ್ನು ಚಂದ ಬರುತ್ತೆ. ಸೊ ಈ ರೀತಿ ಏನೈತಲ್ಲ ಲಾಸ್ಟಲ್ಲಿ ಒಂದಿಟ್ಟು ಪುಟಾಣಿ ಹಿಟ್ಟು ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅಂದ್ರೆ ನೀವು ಯಾರಿಗಿದು ರೂಢಿ ಇಲ್ಲ ನಮ್ಗೆ ಗೊತ್ತಿಲ್ಲ ಅನ್ನೋರು ಏನೈತೆ ನೋಡ್ರಿ, ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರ. ಸೊ ಇವಾಗ ಏನೈತಲ್ಲ ರೆಡಿ ಆಯ್ತು ನೋಡ್ರಿ. ಆಲ್ಮೋಸ್ಟ್ ಏನೈತಲ್ಲ ಇಷ್ಟ ಆದ್ರೆ ಸೂಸ್ಲ ಏನು ಚುರ್ಮರಿ ಸೂಸ್ಲ ರೆಡಿ ಆಯ್ತು. ಇವಾಗ ಇದನ್ನ ಏನೈತಿಲ್ಲ ನಾನು ಒಂದು ಪ್ಲೇಟಿಗೆ ತೆಗೆದ್ಬಿಡ್ತೀನಿ. ಪ್ಲೇಟಿಗೆ ತೆಗೆದು ಒಂಚೂರು ಏನೈತೆ ನೋಡ್ರಿ ಸರ್ವ್ ಮಾಡ್ಕೊಂಡ್ಬಿಟ್ನಂದ್ರೆ ಚುರ್ಮರಿ ಸೂಸ್ಲ ಇಷ್ಟು ಜಲ್ದಿನ ರೆಡಿ ಆಯ್ತು. ಬರ್ರಿ ಇವಾಗ ಇದನ್ನ ನಾನು ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ ನೋಡ್ರಿ. ಇಲ್ಲಿ ಬೆಳಗಿನ ನಾಷ್ಟ ಏನೈತೆ ನೋಡ್ರಿ ಪರ್ಫೆಕ್ಟ್. ಬೆಳಗ್ಗೆ ನಾಷ್ಟ ಮಾಡೋದು ಒಂದು ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಸೊ ಇವಾಗ ಚುರ್ಮರಿ ನೋಡ್ರಿ ಇಲ್ಲೆಲ್ಲ ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ಒಂಚೂರು ಚುರ್ಮರಿ ಜೊತೆ ಈ ಸುಸ್ಲು ಜೊತೆ ಸೈಡಲ್ಲಿ ಏನೈತಲ್ಲ ಒಂಚೂರು ಸೇವ್ ಹಾಕ್ಕೊಂಡ್ಬಿಟ್ಟಿವಿ ಅಂದ್ರೆ ಅದ್ರ ಟೇಸ್ಟ್ ಇನ್ನೂ ಡಬಲ್ ಆಗತ್ತಂತ ಹೇಳ್ಬೋದು. ಮತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಮಂದಿಗೆ ಏನೈತೆ ನೋಡ್ರಿ ಮೆಣಸಿನ್ಕಾಯಿ ತಿಂದು ರೂಢಿ ಐತಿ. ಸೊ ಹಾಗಾಗಿ 1-2 ಇರಲಿ ಅಂತೇಳಿ ಸೈಡಿಗೆ ಇಟ್ಟಿನಿ ನಾನು. ಸೊ ಇಷ್ಟಾದರೆ ಚುರ್ಮರಿ ಸೂಸ್ಲ ರೆಡಿ ಆಯ್ತು ನೋಡ್ರಿ. ಸೊ ನಿಮಗೇನಾದರೂ ಈ ಚುರ್ಮರಿ ಸೂಸ್ಲ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ಏನೈತೆ ನೋಡ್ರಿ ಇಂಥದ್ದು ಟೇಸ್ಟಿ ಆದಂಥ ಈಜಿ ಆದಂಥ ರೆಸಿಪಿಯೊಂದಿಗೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.